ಅಂದರೆ ನೀವು ಇರಾನ್ ಅಣ್ವಸ್ತ್ರ ತಯಾರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಅಟ್ಲೀಸ್ಟ್ ಮೂರು ಭಯೋತ್ಪಾದಕ ಸಂಘಟನೆಗಳಿಗೆ ಹಿಂದಿಂದ ಬೆಂಬಲ ಕೊಡ್ತಾ ಇದೆ, ಇದೆಲ್ಲ ಸುಳ್ಳ? ಎರಡು ಮಾತು ಹೇಳಿದ್ರಿ, ಒಂದೊಂದಾಗಿ ತಗೊಳ್ಳೋಣ. ಮೊದಲನೇ ಮಾತು ನೀವು ಹೇಳಿದ್ದು ಅಣ್ವಸ್ತ್ರ ಅಂತ. ನೋಡಿ, ಇರಾನ್ ಎರಡು ದೇಶ ನೋಡೋಣ. ಒಂದು ಕಡೆ ಇರಾನು, ಒಂದು ಕಡೆ ಇಸ್ರೇಲ್. ಇರಾನ್ ಈಸ್ ಎ NPT ಸಿಗ್ನಿಟರಿ ಇನ್ 1970, ಫೌಂಡಿಂಗ್ಸ್ ಆ್ಯಂಡ್ ಮೆಂಬರ್ ಸೈನ್ ಅದು. ಇಸ್ರೇಲ್ ಈಸ್ ದ ಓನ್ಲಿ ಕಂಟ್ರಿ ವಿಚ್ ಡಿಸ್ರಿಗಾರ್ಡ್ಸ್ ದ IAEA. ಅಂದರೆ IAEA ಇದೆ ಅಂತಲೇ ಒಪ್ಪಲ್ಲ ಅದು. ಹೌದು, ಆಯಿತಾ? ಎರಡನೇದು, ಇಸ್ರೇಲ್ ಈಸ್ ನೋನ್ ಟು ಹ್ಯಾವ್ ವೆಪನ್ಸ್, ನ್ಯೂಕ್ಲಿಯರ್ ವೆಪನ್ಸ್. ಹೌದು, ಆದರೆ ಅವ್ನು ಒಳ್ಳೆಯವನು ನಮ್ಮ ಪ್ರಕಾರ, ಯಾರ ಮೇಲೂ ಉಪಯೋಗಿಸಲ್ಲ. ಇರಾನ್ ಪ್ರತಿ ವರ್ಷ IAEA ಇನ್ಸ್ಪೆಕ್ಷನ್ಸ್ ಆಗುತ್ತೆ ಇನ್ ಆಲ್ ಇಟ್ಸ್ ಫೆಸಿಲಿಟೀಸ್. ಆಯ್ತಾ? ಪ್ರತಿ ವರ್ಷ IAEA ಇನ್ಸ್ಪೆಕ್ಟರ್ಸು ಸರ್ಟಿಫಿಕೇಶನ್ ಕೊಡ್ತಾರೆ. ಓಕೆ, ಇಲ್ಲಿ ಅಣ್ವಸ್ತ್ರಗಳ ತಯಾರಿಯ ಪ್ರಯತ್ನ ನಡೀತಾ ಇಲ್ಲ. ಆದರೂ ನಾವು ಅವ್ರನ್ನ ನಂಬಲ್ಲ. ಆದರೂ ಇರಾನ್ ತಪ್ಪು. ಮೂರನೇದು, ಯುರೇನಿಯಂ ಎನ್ರಿಚ್ಮೆಂಟಿಗೆ ಬರೋಣ. ಅಂಡರ್ NPT ದೇರ್ ಈಸ್ ನೋ ಅಪ್ಪರ್ ಲಿಮಿಟ್ ಫಾರ್ ಯುರೇನಿಯಂ ಎನ್ರಿಚ್ಮೆಂಟ್. ದ ಓನ್ಲಿ ಕ್ಲಾಸ್ ಇಸ್ that uranium enrichment should be made use for peaceful purposes. So unless you have a proof, ನಿಮ್ಮ ಹತ್ರ ಎವಿಡೆನ್ಸ್ ಇದ್ದಲ್ಲಿ ಅವ್ನು ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀಯಾನೆ ಅಂತ ಎವಿಡೆನ್ಸ್ ಇದ್ದಲ್ಲಿ ಫ್ರಮ್ ಎ ಥರ್ಡ್ ಪಾರ್ಟಿ, ಇಸ್ರೇಲ್ ಹೇಳೋದಲ್ಲ, ಇಸ್ರೇಲ್ ಇಸ್ ಎ ಬಯಾಸ್ಡ್ ಪರ್ಸನ್, ಥರ್ಡ್ ಪಾರ್ಟಿ ಹೇಳಿದ್ದಲ್ಲಿ ಅದನ್ನ UN ಮ್ಯಾಂಡೇಟ್ ಸಿಕ್ಕಿದ್ದಲ್ಲಿ ಯು ಕ್ಯಾನ್ ಅಟ್ಯಾಕ್ ದ ಕಂಟ್ರಿ. ದಟ್ ಈಸ್ ಆಸ್ ಪರ್ ರೂಲ್ಸ್. ಓಕೆ, ಸೊ ಮೊದಲನೇದರಲ್ಲಿ ಯೂನಿಯನ್ ಹೇಳ್ತೀವಿ ಅಂದ್ರೆ ಇರಾನ್ ಅಣ್ವಸ್ತ್ರಗಳನ್ನು ತಯಾರಿಸೋ ಪ್ರಯತ್ನ ಮಾಡ್ತಿದೆ ಅನ್ನೋದಕ್ಕೆ ಸಾಲಿಡ್ ಪ್ರೂಫ್ ಯಾರ ಹತ್ರನೂ ಇಲ್ಲ. ಯಾರು ಪ್ರಸಿದ್ಧ ಅಂದ್ರೆ ಇನ್ನೊಂದು ನೋಡಿ, 1984ರಿಂದ ಸತತವಾಗಿ ವೆಸ್ಟರ್ನ್ ಮೀಡಿಯಾ ಇರಾನ್ ಇನ್ 2 ತಿಂಗಳಲ್ಲಿ ಮಾಡುತ್ತೆ ನ್ಯೂಕ್ಲಿಯರ್ ಬಾಂಬು, ಇನ್ 3 ತಿಂಗಳಲ್ಲಿ ಮಾಡುತ್ತೆ. 1995ರಲ್ಲಿ ನೆತನ್ಯಾಹು ಅವರ ಪುಸ್ತಕ ಫೈಟಿಂಗ್ ಟೆರರಿಸಮ್ ಅಲ್ಲೂ ಇದೇ ಮಾತಾಡಿದ್ದಾರೆ. 2002ರಿಂದ ನೆತನ್ಯಾಹು ಅವ್ರ ಸ್ಪೀಚಸ್ ಈಗ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾ. ಪ್ರತಿ ಸ್ಪೀಚಲ್ಲಿ ಅವ್ರು ಹೇಳೋದು ಇರಾನ್ ಇನ್ನೇನು 2 ವಾರದಲ್ಲಾಗುತ್ತೆ, 2-3 ತಿಂಗಳಲ್ಲಾಗುತ್ತೆ ಅಂತ.